ಭಂಡಾರದೊಡೆ ಅಮೋಘ ಸಿದ್ದೇಶ್ವರ ಜಾತ್ರೆ ನಾವು ಹೋಗಿದ್ದೀವಿ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಡೇ 15 ಆಫ್ ಮಿನಿಟ್ಗೆ ಸ್ವಾಗತ ಅಂತ ಹೇಳಿ ಬೆಳಗ್ಗೆ ನೇತು ರೆಡಿಯಾಗಿ ಕಾಲೇಜ್ಗೆ ಹೋಗಿದ್ದೀವಿ ರೀ. ಕಾರ್ತಿಕ್ ಅವ್ರ ಮನೆಗೆ ಕರ್ಕೊಂಡೋಗಿ ಚಾ ಕುಡಿಕೊಂಡು ಮತ್ತೆ ಕಾಲೇಜ್ಗೆ ಹೋಗಿದ್ದೀವಿ. ಆನಂದವರು ಚಂದ್ರ ಸೇರಿ ದ್ಯಾಬೇರಿ ಪ್ಲಾನ್ ಮಾಡಿ ದ್ಯಾಬೇರಿ ಕಡೆ ಹೋದ್ರಿ. ನಾವು ಯಾಕಡೆ ಹೋಗ್ಬೇಕಂತ ಪ್ಲಾನ್ ಮಾಡ್ಬೇಕು. ಅಷ್ಟರಲ್ಲಿ ಅಮೋಘ ಸಿದ್ದೇಶ್ವರ ಜಾತ್ರೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ. ಎಲ್ಲರೂ ಸೇರಿ ಬಸ್ ಸ್ಟ್ಯಾಂಡ್ ಬಂದಿವಿ. ಬಸ್ ಸ್ಟ್ಯಾಂಡ್ ಬರೋಟಿಗೆ ಫುಲ್ ಬಸ್ ಎಲ್ಲ ರಶ್ ಇದ್ದು ಹಂಗೆ ಮಾಡಿ ಬಸ್ ಹತ್ಕೊಂಡಿವು. ಗುಡಿ ಸಮೀಪ ಬಂದಿದ್ರು. ಅಷ್ಟೊಟ್ಟಿಗೆ ಹಿಂತಿರಿ ನೋಡಿದೆ ರಾಯಣ್ಣನ ಧ್ವಜ ಕಟ್ಟಿಕೊಂಡು ಮತ್ತು ಕರ್ನಾಟಕದ ಧ್ವಜ ಕಟ್ಕೊಂಡು ಹಿಂದೊಂದು ಟ್ರ್ಯಾಕ್ಟರ್ ಬರತ್ತಿತ್ತು. ನೋಡಿ ಭಾಳ ಖುಷಿ ಆಯ್ತು. ಮೊದಲು ಊಟ ಆಮೇಲೆ ದರ್ಶನ. ಮಾಡೋ ಕೆಲಸ ದೇವ್ರು ನೋಡ್ತೀನವ. ಮಧ್ಯಾಹ್ನ ಆಗಿತ್ತು, ಭಾಳ ಹೊಟ್ಟೆ ಸಿತ್ತು. ಹಂಗಾಗಿ ಬೇಡ ಅಂತೇಳಿ ಅನ್ನಪ್ರಸಾದ ಕಡೆ ಹೋಗ್ತೀವಿ ರೀ. ಅನ್ನಪ್ರಸಾದ ಎಲ್ಲ ತಿಂದ್ಕೊಂಡು ಜಾತ್ರೆ ಕಡೆ ಹೆಜ್ಜೆ ಹಾಕ್ತೀವಿ ರೀ. ಮಧ್ಯಾಹ್ನ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆದರೂ ಜನಸಾಗರದ ದಂಡೆ ಹರಿದು ಬರತ್ತಿದ್ರಿಂದ ಹನಿ ತುಂಬ ಭಂಡಾರ ಹಚ್ಕೊಂಡು ಗುಡಿ ಕಡೆ ಹೊಂಟೀವಿ ರೀ. ಭಂಡಾರದ ಮೇಲೆ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ, ಗಾದೆ ಮಾತು, ಬುಟ್ಟಿ ಬಂಗಾರಕ್ಕಿಂತ ಬೊಟ್ಟು ಬಂಗಾರ ಲೇಸ್ ಅಂತ್ರಿ. ಗುಡ್ಡದ ಮೇಲೆ ಕೂತ ನನ್ನಪ್ಪ ಅಮೋಘ ಸಿದ್ದನ ದರ್ಶನ ಮಾಡಕ್ಕೆ ಸಾಗರದ ದಂಡೆ ಹರಿದು ಬರತ್ತಿತ್ತು ಹಿಂದ. ಎತ್ತ ನೋಡಿದ್ರೂ ಜನ ರೀ. ಇಂಥ ಜನರೊಳಗೆ ದೇವ್ರ ದರ್ಶನ ಆಕತ್ತಿಲ್ಲ ಅಂತ ಅನ್ಕೊಂಡ ಮುಂದೆ ಹೆಜ್ಜೆ. ಯಾರೋ ಹೇಳಿರೋ ಮಾತ್ರಿ ಎಲ್ಲರೂ ಜಾತ್ರೆ ಮಾಡ್ತಾರೆ, ಆದರೆ ಭಂಡಾರ ಜಾತ್ರೆ ಮಾಡೋಕ್ಕೂ ಪುಣ್ಯ ಮಾಡಿರ್ಬೇಕ್ರಿ. ನಾಡಗೌಡ್ರ ಅಮೋಘ ಸಿದ್ದೇಶ್ವರ ದರ್ಶನ ಆಕತ್ತಿಲ್ಲ ಅನ್ಕೊಂಡಿದ್ದೆವು. ಕೊನೆಗೂ ಅವ್ರ ದರ್ಶನ ಆಯ್ತು ರೀ. ಎಲ್ಲರೂ ದರ್ಶನ ಮುಗಿಸ್ಕೊಂಡ ಗುಡಿ ಹಿಂದ್ಗಡೆ ಬಂದು ನಿಂತೀವ್ರಿ. ಅಕ್ಕೋಟಿ ಉಣ್ಣೆಯಿಂದ ಮಾಡಿರುವ ಕಂಬಳಿ ಕಡೆಯನ್ನು ತೊಗೊಂಡು ಬಂದೀವ್ರಿ ಎಲ್ಲರೂ. ಇಲ್ಲಿ ನೋಡ್ರಿ, ಪಲ್ಲಕ್ಕಿ ಹೊತ್ಕೊಂಡು ಭಂಡಾರ ತೋಡ್ಯಾಡ್ಕೊತ ಭಕ್ತರು ಹೆಂಗೆ ಕುಣಿತಾರೆ. ಡೇ 15 ಆಫ್ ಮಿನಿ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ರಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣಂತ್ರಿ. ಶುಭ ದಿನ. ಧನ್ಯವಾದಗಳು.